ಎಸ್ಸಿ ಒಳ ಮೀಸಲಾತಿ ಹಂಚಿಕೆಯ ದಿನ ಫಿಕ್ಸ್ ಆಗಿದೆ. ಏಪ್ರಿಲ್ 24ಕ್ಕೆ ಸಿದ್ದು ಸರ್ಕಾರದಿಂದ ಅತಿ ದೊಡ್ಡ ನಿರ್ಧಾರ ಹೊರಬೀಳುವಂಥದ್ದು. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಒಳ ಮೀಸಲಾತಿಯ ಸಮಸ್ಯೆ. ಏಪ್ರಿಲ್ 24ಕ್ಕೆ ಸಿದ್ದು ಸರ್ಕಾರದಿಂದ ಅತಿ ದೊಡ್ಡ ನಿರ್ಧಾರ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಒಳ ಮೀಸಲಾತಿಯ ಸಮಸ್ಯೆ. ಒಳ ಮೀಸಲು ಸಂಬಂಧ ಶಮನವಾಗುತ್ತಾ ಎಡಗೈ ಬಲಗೈ ಸಂಘರ್ಷ. ಒಳ ಮೀಸಲಾತಿ ಜಾರಿ ಆಗದಿದ್ದರೆ ಉರುಳತ್ತ ಸಿದ್ದು ಸರ್ಕಾರ ಆಗಿದೆ. ಸಂಪುಟ ಸಭೆಯಲ್ಲಿ ಮುನಿಯಪ್ಪ ಕೊಟ್ಟಂತಹ ವಾರ್ನಿಂಗ್ ನಿಜ ಆಗುತ್ತಾ? ಬೈ ಎಲೆಕ್ಷನ್ ನೆಪ ಒಡ್ಡಿ ಒಳ ಮೀಸಲಾತಿ ಬದಿಗಿಟ್ಟಿದ್ದಂತಹ ಸಿಎಂ ಸಿದ್ದರಾಮಯ್ಯ ಈಗ ಹೇಳೋದಕ್ಕೆ ಯಾವುದೇ ನೆಪವಿಲ್ಲದೆ ಒಳ ಮೀಸಲಾತಿ ಹಂಚುತ್ತಾ ಆಗಿದ್ರೆ ದಲಿತರಿಗೆ ಒಳ ಮೀಸಲಾತಿ ನೀಡೋದಕ್ಕೆ ಸಿದ್ಧ ಆಗ್ತಾರಾ ಸಿಎಂ ಸಿದ್ದು? ಎಸ್ಸಿ ಒಳ ಮೀಸಲಾತಿ ಹಂಚಿಕೆಯ ದಿನ ಫಿಕ್ಸ್ ಆಗಿರುವಂಥದ್ದು. ಸೊ ಏಪ್ರಿಲ್ 24ಕ್ಕೆ ಸಿದ್ದು ಸರ್ಕಾರದಿಂದ ಅತಿ ದೊಡ್ಡ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆಗಳಿದೆ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಈ ಒಂದು ಒಳ ಮೀಸಲಾತಿ ಸಮಸ್ಯೆ. ಬಿಕಾಸ್ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಏಪ್ರಿಲ್ 24ಕ್ಕೆ. ಸೊ ದಶಕಗಳ ಬೇಡಿಕೆ ಏನು ಮಾಡ್ತಾರೆ, ಏನು ಈಡೇರುತ್ತೆ, ಏನು ಈಡೇರಿಸ್ತಾರಾ, ಅಹಿಂದ ಸುಪ್ರೀಂ ನಾಯಕ ಕಾದು ನೋಡಬೇಕು. ಸೊ ಎಡಗೈ ಬಲಗೈ ಸಂಘರ್ಷ ಶಮನ ಆಗತ್ತಾ, ಏನು ಡಿಸಿಷನ್ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಸಿಕ್ಕಾಪಟ್ಟೆ ಇದೆ. ಈಗ ಆಲ್ರೆಡಿ ಪರಿಶಿಷ್ಟ ಜಾತಿ ಮೀಸಲಾತಿ ಆಗಿರ್ಬೋದು, SC/ST ಮೀಸಲಾತಿ ಆಗಿರ್ಬೋದು, ಏರಿಕೆಯನ್ನು ಕಂಡಿರುವಂಥದ್ದು. ಏಪ್ರಿಲ್ 24ಕ್ಕೆ ಸಿದ್ದು ಸರ್ಕಾರದಿಂದ ಅತಿ ದೊಡ್ಡ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆಗಳು ಇದೆ. ಬಿಕಾಸ್ ಸಭೆಯನ್ನು ಕರೆದಿದ್ದಾರೆ, ವಿಶೇಷವಾದಂತಹ ಸಚಿವ ಸಂಪುಟ ಸಭೆ ಇದು. ಸೊ ದಶಕಗಳ ಬೇಡಿಕೆ ಈಡೇರಿಸ್ತಾರಾ ಅಹಿಂದ ಸುಪ್ರೀಂ ನಾಯಕ ಕಾದು ನೋಡಬೇಕು. ಒಳ ಮೀಸಲಾತಿ ಸಂಬಂಧ ಎಡಗೈ ಬಲಗೈ ಸಂಘರ್ಷ ಶಮನ ಆಗತ್ತಾ? ಇನ್ನು ಈಗ ಆಲ್ರೆಡಿ ಪರಿಶಿಷ್ಟ ಜಾತಿ ಮೀಸಲಾತಿ 15% 17% ಏರಿಕೆ ಆಗಿದೆ. ಮತ್ತು ST ಮೀಸಲಾತಿ 3% 7% ಏರಿಕೆ ಆಗಿದೆ. ಸೊ ಈ ಹಿನ್ನೆಲೆ ಒಟ್ಟು ಮೀಸಲಾತಿ ಪ್ರಮಾಣ 50% 56% ಹೆಚ್ಚಳ ಆಗಿರುವಂಥದ್ದು. ಮೀಸಲಾತಿ ಹೆಚ್ಚಳದ ಮಸೂದೆಗೆ ರಾಜ್ಯಪಾಲರ ಅಂಕಿತ ಕೂಡ ಬಿದ್ದಿದೆ. ಆದರೆ ಸುಪ್ರೀಂ ಆದೇಶದ ಪ್ರಕಾರ ಮೀಸಲಾತಿ 50% ಮೀರೋ ಹಾಗಿಲ್ಲ. ಇತ 17% ಮೀಸಲಾತಿಯನ್ನು ಅನುಸರಿಸಿ ಒಳ ಮೀಸಲಾತಿ ಹಂಚಿಕೆಗೆ ಪಟ್ಟನ್ನು ಹಿಡಿದಿದ್ದಾರೆ. ಸೊ ಇದರಿಂದ ಸಿದ್ದು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಫುಲ್ ಪೀಗ್ಲಾಟ ಕೂಡ ಆಗ್ತಾ ಇರುವಂಥದ್ದು. ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ಚಿತ್ತ ಏಪ್ರಿಲ್ 24ರ ಕಡೆಗೆ ನೆಟ್ಟಿರುವಂಥದ್ದು. ಸೊ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ವಿಶೇಷ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಸರ್ಕಾರ ಕೈಗೊಳ್ಳುತ್ತಾ ಒಳ ಮೀಸಲಾತಿ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕಾದು ನೋಡಬೇಕು. ಒಳ ಮೀಸಲಾತಿ ವಿಚಾರ ಇದೀಗ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ತಲೆನೋವನ್ನು ಉಂಟು ಮಾಡ್ತಾ ಇರೋದಂತೂ ಸತ್ಯ. ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿರುತ್ತೆ. ಆದರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಸಚಿವ ಸಂಪುಟ ಸಭೆಯನ್ನು ಮುಂದೂಡಿಕೆ ಕೂಡ ಮಾಡಲಾಗಿತ್ತು ಈ ಹಿಂದೆ. ಸೊ ಇದೀಗ ಶುಕ್ರವಾರ ಏಪ್ರಿಲ್ 24ಕ್ಕೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಒಳ ಮೀಸಲಾತಿ ಕುರಿತಾಗಿ ಮಹತ್ವದ ನಿರ್ಧಾರ ಕೂಡ ಸಾಧ್ಯತೆ ಇದೆ. ಈ ಕುರಿತಾಗಿ ಮತ್ತಷ್ಟು ವಿವರ ಆ್ಯಂಡ್ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿರುವಂಥದ್ದು ಇದು. ಏಪ್ರಿಲ್ 24ಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ಕೂಡ ಕರೆದಿದ್ದಾರೆ. ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಮೀಸಲಾತಿಯಲ್ಲಿ ನ್ಯಾಯಯುತ ಪಾಲು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಆರೋಪ. ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸೋದಕ್ಕೆ ಎಡಗೈ ಸಮುದಾಯಗಳು ಮಾದಿಗ ಮತ್ತು ಇತರ ಉಪಜಾತಿಗಳನ್ನ ಒತ್ತಾಯಿಸ್ತಾರೆ.